ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡುವಂತ ಒಂದು ಸೌಭಾಗ್ಯ ಸಿಗ್ತದೆ. ತುಂಬಾ ದಿವಸಗಳಾಗಿ ಎರಡು ಕಡೆ ಬಂದಿದೆ. ಈ ರಾಜಕೀಯ ಗೊಂದಲದಲ್ಲಿ ನಾವೆಲ್ಲ ಸಿಕ್ಕೊಂಡಿದ್ದರಿಂದ ಈ ಕಡೆ ಬರೋಕ್ಕಾಗಿರ್ಲಿಲ್ಲ. ಸ್ವಲ್ಪ ಇವತ್ತು ಈ ಭಾಗದಲ್ಲಿ ಬಂದು ಆದ್ಮೇಲೆ ಎರಡು ದೇವರ ದರ್ಶನ ಮಾಡಿದ್ಮೇಲೆ ನೆಮ್ಮದಿ ಸಮಾಧಾನ ತೃಪ್ತಿ ಇದೆ. ಈಗಿನ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮತ್ತು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಎಲ್ಲ ನೀರಾವರಿ ಯೋಜನೆ ಸ್ಥಗಿತ ಆಗಿದೆ. ಎಲ್ಲ ರಸ್ತೆಗಳ ಕೆಲಸಗಳು ಅಭಿವೃದ್ಧಿ ಕಾರ್ಯ ನಿಂತೋಗಿದೆ. ಇದರ ಬಗ್ಗೆ ಮಾತನಾಡಲು ಯಾರೂ ಸಿದ್ಧ ಇಲ್ಲ ಅನ್ನೋದು ವಿಚಿತ್ರವಾದ ಪರಿಸ್ಥಿತಿ ಇದೆ. ಬಹುಶಃ ವಿಧಾನಮಂಡಲದ ಅಧಿವೇಶನದಲ್ಲಿ ಅಂಕಿಅಂಶಗಳ ಮೂಲಕ ವಾಸ್ತವಿಕ ಸ್ಥಿತಿಯನ್ನು ನಾವು ಸರ್ಕಾರದವರು ತಂದು ಇನ್ನಾದರೂ ಚೇತರಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷವಾಗಿ ನೀರಾವರಿ ಯೋಜನೆಗೆ ಒತ್ತು ಕೊಡಬೇಕು ಅಂತ ಒತ್ತಾಯ ಮಾಡಲಿದ್ದೇವೆ. ಆ ಒಂದು ಒತ್ತಾಯಕ್ಕೆ ಸರ್ಕಾರ ಮಣಿದೇ ಇದ್ದರೆ ಮುಂದಿನ ಹೋರಾಟ ಧ್ರುವ ಪರಿಶೀಲನೆ ಏನಿರಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲೆಗಳ ಬಗ್ಗೆ ಎಲ್ಲ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ ಧ್ರುವ ಪರಿಶೀಲನೆ ನಿರ್ಧಾರ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ತೀರ್ಮಾನಗಳು ಮಾಡ್ತಾರೆ. ಸರ್, MLC ಚುನಾವಣೆ ಸಂಬಂಧ ಟಿಕೆಟ್ ಅಲ್ಲಿ ಏನಾದರೂ ಗೊಂದಲಗಳಿದೆಯಾ? ಏನು ಗೊಂದಲ ಇಲ್ಲ. ಎಲ್ಲ ಡೆಲ್ಲಿನಲ್ಲಿ ಒಂದು ಡೆಲ್ಲಿ 5 days. ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದಿದೆ. ಲೋಕಸಭೆ ಚುನಾವಣೆ JDS BJP ಬರುವಂತ ಎಲ್ಲ ಚುನಾವಣೆಗಳು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನ ಪರಿಷತ್ತು ಯಾವುದೇ ಇದ್ರೂ ಹೊಂದಾಣಿಕೆಯನ್ನು ಮಾಡಬಹುದು ಅಂತ ಈಗಾಗಲೇ ನಾವು ಯೋಚನೆ ಮಾಡಿದ್ದೇವೆ. ಹೈಕಮಾಂಡ್ ಸಹ ಒಪ್ಪಿಕೊಳ್ಳುತ್ತೆ ಅಂತ ವಿಶ್ವಾಸ ನನಗಿದೆ. ಕುಮಾರಸ್ವಾಮಿ ಅವರು ಸಹ ಆದ್ರಿಕನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಹೀಗಾಗಿ ಒಟ್ಟಾಗಿ ಮುಂದುವರೆದಿದೆ. ಸರ್, ಉಪಚುನಾವಣೆಯಲ್ಲಿ BJP ಯಾವ ರೀತಿ ಎದುರಿಸಲಿದೆ? ಚೆನ್ನಾಗಿದೆ ವಾತಾವರಣ. ಈಗ ಮುಂದಿನ ಸರ್ಕಾರ ಸರ್ಕಾರ ಬೀಳ್ತದೆ ಅಂತ ಸ್ಟೇಟ್ಮೆಂಟ್ ಇದೆ. ನಾನು ಆ ಬಗ್ಗೆ ಯಾವುದೇ ಹೇಳಿಕೆ ಇಷ್ಟಪಡೋದಿಲ್ಲ. ಸರ್, ಕಾಂಗ್ರೆಸ್ ಸರ್ಕಾರ ಯಾವುದಾದ್ರು ಹಳೆ ಕೇಸುಗಳನ್ನು ಕೆದಕಿ ಮತ್ತೆ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಉಂಟು ವಿರೋಧ ಪಕ್ಷಕ್ಕೆ ಅಂತ ನೋಡೋಣ. ನಾನೇನು ವಿರೋಧ ಪಕ್ಷ ನಾಯಕನಾಗಿ ಉಳಿದ ಮುಖಂಡರುಗಳು ಏನು ಹೇಳ್ತಾರೆ ಅವ್ರು ಕೇಳಿದ ಭಾವನೆಗಳು ತಿಳ್ಕೊಳ್ತೇನೆ. ನಾನೇನು ಸರ್, ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಎಲ್ಲದರ ಮೇಲೂ ಪರಿಣಾಮ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಾಮಾನ್ಯ ಜನಗಳು ತತ್ತರಿಸುವುದಿಲ್ಲ, ಜೀವನ ಮಾಡೋದು ಕಷ್ಟ ಆಗುತ್ತೆ. ಮುಂದಾಲೋಚನೆ ಮಾಡಿದ್ರೆ ಏಕಾಏಕಿ ಗ್ಯಾರಂಟಿಗಳಿಗೆ ಹಣ ಈಗಾದರೂ ಇಡೀ ರಾಜ್ಯದಲ್ಲಿ ಜನ ತಿರುಗಿರೋದ್ರಿಂದ ಏರಿಕೆಯನ್ನು ವಾಪಸ್ ಬಿಡಬೇಕು ಅಂತ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.